ನಾವು ಯಾವುದೇ ಒಂದು ವಿಷಯ ಆಗ್ಲಿ, ಒಂದು ಬಿಸ್ನೆಸ್ ಆಗ್ಲಿ, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ ನಾವು ಅದರಲ್ಲಿ ಸಕ್ಸಸ್ ಆಗ್ಬೋದು. ಏನು ತೊಂದರೆ ಆಗಲ್ಲ. ಅದೇ ರೀತಿ ನಾವು ಕೊಲೆಸ್ಟ್ರಾಲ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ ವಿವರವಾಗಿ ನಮ್ಮ ಹೃದಯದ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡ್ಕೋಬಹುದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನ್ ಇವತ್ ನಿಮ್ಗೆ ಕೊಲೆಸ್ಟ್ರಾಲ್ ಬಗ್ಗೆ ತುಂಬಾ ವಿವರವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಸಮ ಪ್ರಮಾಣದಲ್ಲಿದ್ರೆ ಏನು ತೊಂದರೆ ಆಗಲ್ಲ. ಆದ್ರೆ ಅಗತ್ಯಕ್ಕಿಂತ ಹೆಚ್ಚಿದ್ರೆ ಅನೇಕ ಕಾಯಿಲೆಗಳು ಬರುತ್ತೆ. BP, ಶುಗರು, ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆ, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ನಮ್ ದೇಹದಲ್ಲಿ 80% ಕೊಲೆಸ್ಟ್ರಾಲ್ ನ ಲಿವರ್ ಉತ್ಪತ್ತಿ ಮಾಡುತ್ತೆ. ಇನ್ 20% ಕೊಲೆಸ್ಟ್ರಾಲ್ ನಾವು ಸೇವಿಸೋ ಆಹಾರಗಳಿಂದ ನಮ್ ದೇಹನ ಸೇರುತ್ತೆ. ಹಾಗೂ ಕೊಲೆಸ್ಟ್ರಾಲ್ ನಮ್ ದೇಹಕ್ಕೆ ಬೇಕೇ ಬೇಕು. ಕೊಲೆಸ್ಟ್ರಾಲ್ ನಮ್ಗೆ ಏನಕ್ ಬೇಕಪ್ಪ ಅಂತ ತಿಳ್ಕೊಳ್ಳೋಣ. ಕೊಲೆಸ್ಟ್ರಾಲ್ ಇಸ್ ಎನ್ ಎಸೆನ್ಷಿಯಲ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಸೆಲ್ ಮೆಂಬ್ರೇನ್. ಅಂದ್ರೆ ಜೀವಕೋಶಗಳನ್ನು ಕವರ್ ಮಾಡುವ ಪದರದ ಉತ್ಪಾದನೆ ಕೊಲೆಸ್ಟ್ರಾಲ್ ಬೇಕೇ ಬೇಕು. ಕೊಲೆಸ್ಟ್ರಾಲ್ ನಮ್ ದೇಹದಲ್ಲಿ ಏನೇನ್ ಕೆಲಸ ಮಾಡುತ್ತಪ್ಪ ಅಂದ್ರೆ, ಮೊದಲನೇದಾಗಿ ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡುತ್ತೆ. ಈಗ ಮಕ್ಕಳ ಬೆಳವಣಿಗೆಗೆ ಬೇಕಾಗುವಂತ ಪಿಟ್ಯುಟರಿ ಗ್ರಂಥಿಯಿಂದ ಉತ್ಪಾದನೆ ಆಗುವಂತ ಗ್ರೋತ್ ಹಾರ್ಮೋನು, ಮತ್ತೆ ಥೈರಾಯ್ಡ್ ಗ್ಲ್ಯಾಂಡ್ಸ್ ನಿಂದ ಉತ್ಪತ್ತಿ ಆಗುವಂತಹ ಥೈರಾಯ್ಡ್ ಹಾರ್ಮೋನು, ಮತ್ತೆ ಪ್ಯಾನ್ಕ್ರಿಯಾಸಿಸ್ ನಿಂದ ಉತ್ಪತ್ತಿ ಆಗುವಂತಹ ಇನ್ಸುಲಿನ್ಗೆ, ಮತ್ತೆ ಹೆಂಗಸರಲ್ಲಿ ಪ್ರೊಜೆಸ್ಟ್ರಾನು, ಈಸ್ಟ್ರೋಜನ್ ಉತ್ಪಾದನೆಗೆ, ಗಂಡಸರಲ್ಲಿ ಟೆಸ್ಟೋಸ್ಟೆರಾನ್ ಉತ್ಪಾದನೆಗೆ ನಮ್ಗೆ ಕೊಲೆಸ್ಟ್ರಾಲ್ ಬೇಕು. ಈ ರೀತಿ ನಮ್ಮ ದೇಹದಲ್ಲಿ ಅನೇಕ ಹಾರ್ಮೋನ್ಗಳ ಉತ್ಪಾದನೆ ಮತ್ತು ರಕ್ತದಲ್ಲಿ ಹಾರ್ಮೋನ್ಗಳ ಪ್ರಮಾಣ ಸಮತೋಲನದಲ್ಲಿರುವಂತ ನೋಡಿಕೊಳ್ಳಕ್ಕೆ ನಮ್ಗೆ ಕೊಲೆಸ್ಟ್ರಾಲ್ ಬೇಕು. ನೆಕ್ಸ್ಟ್, ನರಗಳ ಮೇಲಿರುವ ಹೊದಿಕೆಗಳ ಉತ್ಪಾದನೆಗೆ, ಅಂದ್ರೆ ಇನ್ಸುಲೇಟಿಂಗ್ ನರ್ವ್ ಶೀತ್ ಅಂತ ಅಂತೀವಿ. ಅಂದ್ರೆ ನೀವು ಎಲೆಕ್ಟ್ರಿಕ್ ವೈರ್ ನೋಡಿರ್ತೀರಾ, ಒಳಗಡೆ ತಂತಿ ಇರುತ್ತೆ, ಮೇಲ್ಗಡೆ ಅದು ವೈರ್ ಮೇಲ್ಗಡೆ ಈ ಪ್ಲಾಸ್ಟಿಕ್ ಇದು ಕವರ್ ಆಗಿರುತ್ತೆ. ಅದೇ ತರ ನಮ್ಮ ದೇಹದಲ್ಲಿ ಇರೋ ನರ ಇರುತ್ತಲ್ಲ, ನರದ ಮೇಲೂ ಸಹ ಒಂದು ಹೊದಿಕೆ ಇರುತ್ತೆ. ಆ ಹೊದಿಕೆಗಳ ಉತ್ಪಾದನೆಗೂ ಸಹ ನಮ್ಗೆ ಕೊಲೆಸ್ಟ್ರಾಲ್ ಬೇಕು. ನೆಕ್ಸ್ಟ್, ಬೈಲ್ ಇಸ್ ಪ್ರೊಡ್ಯೂಸ್ಡ್ ಬೈ ಲಿವರ್. ಅಂದ್ರೆ ಲಿವರ್ ನ ನಾವು ಪಿತ್ತಕೋಶ ಅಂತೀವಿ, ಬೈಲ್ ನ ನಾವು ಪಿತ್ತ ಅಂತೀವಿ. ಅಂದ್ರೆ ಪಿತ್ತಕೋಶದಿಂದ ಪಿತ್ತ ಸರಿಯಾಗಿ ಉತ್ಪಾದನೆ ಆಗಕ್ಕೆ ಕೊಲೆಸ್ಟ್ರಾಲ್ ಬೇಕು. ನೆಕ್ಸ್ಟ್, ನಾವು ತಿಂದ ಆಹಾರ ನಮ್ಮ ಹೊಟ್ಟೆಯಲ್ಲಿ ಪಚನವಾಗುತ್ತೆ. ನೆಕ್ಸ್ಟ್ ಅದು ಲಿವರ್ ಸೇರುತ್ತೆ. ಲಿವರ್ ಅಲ್ಲಿ ಪ್ರೋಟೀನ್, ವಿಟಮಿನ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಅದು ನಮ್ ರಕ್ತಕ್ಕೆ ಸೇರ್ಕೊಂಡು ದೇಹದ ಎಲ್ಲಾ ಭಾಗಗಳಿಗೂ ಸೇರ್ಕೊಳ್ಳುತ್ತೆ. ಈ ಕ್ರಿಯೆ ನಡೆಯಕ್ಕೆ ನಮ್ಗೆ ಕೊಲೆಸ್ಟ್ರಾಲ್ ಬೇಕು. ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗಕ್ಕೆ ಏನೇನ್ ಕಾರಣನಪ್ಪ ಅಂದ್ರೆ, ಮೊದಲನೇದಾಗಿ ಹೆರಿಡಿಟ್ರಿ ಅಂದ್ರೆ ಅನುವಂಶತೆ. ಈಗ ತಂದೆ ತಾಯಿ ದಪ್ಪಗಿದ್ರೆ ಮಕ್ಳು ಕೂಡ ದಪ್ಪಗಿರ್ತಾರೆ. ಆಮೇಲೆ ತಂದೆ ತಾಯಿಗೆ ಶುಗರ್ ಇದ್ರೆ, ಅಜ್ಜಿ ತಾತಂಗ್ ಶುಗರ್ ಇದ್ರೆ ಮಕ್ಳು ಮೊಮ್ಮಕ್ಳುಗೂ ಕೂಡ ಶುಗರ್ ಬರುತ್ತೆ. ಇದನ್ನ ನಾವು ಅನುವಂಶೀಯತೆ ಅಂತ ಕರಿತೀವಿ. ನೆಕ್ಸ್ಟ್, ಸೆಡೆಂಟ್ರಿ ವರ್ಕ್ ಅಂದ್ರೆ ಒಂದೇ ಕಡೆ ಕೂತು ಕೆಲಸ ಮಾಡುವಂತವ್ರು, ಒಂದೇ ಕಡೆ ಕೂತಿರುವಂತದ್ದು, ಇಂಥವ್ರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಓವರ್ ಈಟಿಂಗ್ ಅಂದ್ರೆ ತಿನ್ನಕ್ಕೆ ಒಂದ್ ನಿಗದಿತ ಸಮಯನೇ ಇರಲ್ಲ. ಯಾವಾಗ ಬೇಕು ಅಂದ್ರೆ ಅವಾಗ ಕಂಟಿನ್ಯೂಸ್ ಆಗಿ ತಿನ್ಬೇಕು ಅನ್ನಿಸ್ದಾಗೆಲ್ಲ ತಿಂತಾನೆ ಇರೋದು, ಇದು ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗಕ್ಕೆ ಒಂದು ಕಾರಣ. ನೆಕ್ಸ್ಟ್, ಅನ್ಹೆಲ್ತಿ ಡಯಟ್ ಅಂದ್ರೆ ಜಾಸ್ತಿ ಎಣ್ಣೆಲ್ ಕರಿದ ಪದಾರ್ಥಗಳು, ಜಂಕ್ ಫುಡ್ಗಳು, ಬೇಕರಿ ತಿಂಡಿಗಳನ್ನ ತಿನ್ನೋದು, ಸೊಪ್ಪು ತರಕಾರಿಗಳನ್ನ ಉಪಯೋಗಿಸದೆ ಇರುವಂತದ್ದು, ಹೆಚ್ಚು ಚಿಕನ್ನು, ಮಟನ್ನು ಇದನ್ನ ತಿನ್ನುವಂಥದ್ದು, ನೇರವಾಗಿ ಎಣ್ಣೆಲ್ ಕರಿದ ಪದಾರ್ಥಗಳನ್ನ ತಿನ್ನುವಂಥದ್ದು, ಇಂಥವ್ರಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ ಇರುತ್ತೆ. ನೆಕ್ಸ್ಟ್, ಆಲ್ಕೋಹಾಲ್ ಸೇವನೆ ಮಾಡೋರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಜಾಸ್ತಿ ಹೆಂಗಪ್ಪ ಅಂದ್ರೆ, ಲಿವರ್ ಸೆಲ್ಸ್ಗೆ ಎಫೆಕ್ಟ್ ಆಗಿ ಕೊಲೆಸ್ಟ್ರಾಲ್ ಮೆಟಬಾಲಿಸಮ್ಗೆ ಎಫೆಕ್ಟ್ ಆಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಕಾಫಿ ಟೀ ಜಾಸ್ತಿ ಸೇವನೆ ಮಾಡೋರು, ಇದರಲ್ಲಿ ಕೆಫೆನ್ ಮತ್ತೆ ಟ್ಯಾನಿನ್ಸ್ ಇರುತ್ತೆ. ಸೊ ಇದರಿಂದನೂ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಸ್ಮೋಕಿಂಗ್ ಮಾಡೋರಲ್ಲಿ, ಮತ್ತೆ ನಿದ್ರೆ ಸರಿಯಾಗಿ ಮಾಡದೇ ಇರುವಂತವ್ರಲ್ಲಿ, ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ಗೆ ಒಳಗಾಗಿರೋರಲ್ಲಿ, ಇಂಥವ್ರಲ್ಲೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ರೆಡ್ ಮೀಟ್, ಪ್ರೊಸೆಸ್ಡ್ ಫುಡ್, ಡೈರಿ ಪ್ರಾಡಕ್ಟ್ಸ್ ನ ಹೆಚ್ಚು ಬಳಸೋರ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಒಬೆಸಿಟಿ ಅಂದ್ರೆ ಬೊಜ್ಜು ಇರೋರ್ಗೂ ಸಹ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಯಾವ್ಯಾವ ಮೆಡಿಕಲ್ ಕಂಡೀಷನ್ಸ್ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಪ್ಪ ಅಂದ್ರೆ, ಡಯಾಬಿಟಿಸ್ ಅಂದ್ರೆ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಂಟ್ರೋಲ್ ಇಲ್ಲದೆ ಹೋದ್ರೆ ಅದು ನಮ್ಮ ದೇಹದಲ್ಲಿರುವ ಜೀವಕೋಶಗಳಲ್ಲಿ ಇನ್ಫ್ಲಮೇಷನ್ ನ ಉಂಟು ಮಾಡುತ್ತೆ. ಈ ಇನ್ಫ್ಲಮೇಷನ್ ನ ಕಡಿಮೆ ಮಾಡಕ್ಕೆ ಲಿವರು ನಮ್ಮ ದೇಹದಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ನ ಉತ್ಪತ್ತಿ ಮಾಡುತ್ತೆ. ನೆಕ್ಸ್ಟ್, ಹೈಪೋಥೈರಾಯ್ಡಿಸಮ್. ಇದು ಥೈರಾಯ್ಡ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಕಡಿಮೆ ಇರೋದ್ರಿಂದ ಕೊಲೆಸ್ಟ್ರಾಲ್ ರೆಗ್ಯುಲೇಟ್ ಮಾಡುವಂತಹ HMG ಕೋವೋ ರೆಡಕ್ಟೇಸ್ ಪ್ರೊಸೆಸ್ ನ ಸ್ಲೋ ಡೌನ್ ಮಾಡುತ್ತೆ. ಹಾಗಾಗಿ ಅದು ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣನ ಏರುಪೇರು ಮಾಡುತ್ತೆ.
ಕಿಡ್ನಿ ಡಿಸೀಸು, PCOS ಕಂಡೀಷನ್ ಅಲ್ಲೂ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಮತ್ತೆ ಯಾವ್ಯಾವ ಮೆಡಿಸಿನ್ಗಳನ್ನ ನಾವು ತಗೊಳ್ಳೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಪ್ಪ ಅಂದ್ರೆ ಡಯೂರೇಟಿಕ್ಸ್, ಬೀಟಾ ಬ್ಲಾಕರ್ಸ್, ಬರ್ತ್ ಕಂಟ್ರೋಲ್ ಪಿಲ್ಸ್, ಆಂಟಿಸೈಕೋಟಿಕ್ಸ್, ಮತ್ತೆ ಸ್ಟೀರಾಯ್ಡ್ಸ್, ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ಗಳನ್ನ ಹೆಚ್ಚು ಸೇವಿಸೋದ್ರಿಂದನೂ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಜೆನೆಟಿಕ್ ಡಿಸಾರ್ಡರ್ ಆದ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲೇಮಿಯಾ ಕಂಡೀಷನ್ಸ್ ಅಲ್ಲೂ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ನಾನು ಇವತ್ತು ನಿಮ್ಗೆ ಕೊಲೆಸ್ಟ್ರಾಲ್ ಹೇಗೆ ಉತ್ಪತ್ತಿ ಆಗುತ್ತೆ, ಅದ್ರ ಉಪಯೋಗ ಏನು, ಮತ್ತೆ ಯಾವ್ದ್ರಿಂದ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಇಂದ್ರಾಣಿ ದಿವಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.